ಅದೇ ಕರ್ನಾಟಕದೇ ಹೇಳ್ತೀವಿ. ಸಿದ್ದರಾಮಯ್ಯನವರ ನಂತರ ಯಾರು ಆಗ್ತಾರ? ಸಿದ್ದರಾಮಯ್ಯನವರ ಕೊನೆಯ ಕಾಂಗ್ರೆಸ್ ಮುಖ್ಯಮಂತ್ರಿ. ಮುಂದೆ ಯಾರು ಕಾಂಗ್ರೆಸ್ ಸೇತರ ನನ್ನ ಪಕ್ಷಗಳು ಬಂದರೂ ಬರ್ಬೋದು. JCB ಪಾಟೀಲ್ ನೀವೆಲ್ಲ ಜೋಕ್ ಅನ್ಬೋದು ಮೀಡಿಯಾದವರು. ಯಾಕಂದ್ರೆ ನಿಮ್ಗೆ ವಿಜಯೇಂದ್ರ ಭಾಳ ಆತ್ಮೀಯ ಕೆಲವೊಂದು ಮೀಡಿಯಾದವ್ರು. ಕೆಲವೊಮ್ಮೆ ಮೀಡಿಯಾದವ್ರಿಗೆ DK ಶಿವಕುಮಾರ್ ಆತ್ಮೀಯ. ನೀವೇನು ಹೊಡ್ಕೋತೀರೋ ಹೊಡ್ಕೋರಿ. ನಾನೇ ಮುಖ್ಯಮಂತ್ರಿ ಆದ್ರೆ ಅವಾಗ ನೀವೇನು ಮಾಡಿದ್ದೀರಿ? ನೀವೇ ಬಂದು ಇಂಟ್ರ್ಯೂ ತೊಗೋತೀರಿ. ಸರ್ ನಾವು ಹೇಳಿದ್ದೀವಿ ನೀವು ಈಗ ಜ್ಯೋತಿಷಿಗಳು ಕೆಲವೊಂದು ಬೇಕು ಹೋಗಸದ ರೊಕ್ಕ ಕೊಟ್ಟು ಕೂಡಲೇ ಒಂದು 10-11 ಲಕ್ಷ ಕೊಟ್ಟು ಬಾಸ್ಗುಳ್ಜ ಮಾಡಿದ್ರೆ ಹೇಳ್ಬಿಡ್ತಾರೆ ಇವರೇ ಮುಖ್ಯಮಂತ್ರಿ ಆಗಲಿ, ಇವರೇ ಏನು ವೀರಶೈವ ಮಹಾಸಭಾ ಅಧ್ಯಕ್ಷ ಆಗಲಿ ಲೋಕೋ ತಗೊಂಡ್ತಾರೆ. ಅವ್ರ ಘನತೆಯನ್ನು ಅವರೇ ಕಳ್ಕೊಳಕತ್ತಾರೆ. ಮುಂದೆ ಸರ್ ಯತ್ನಾಳ್ ಅವರು CM ಆಗ್ತಾರೆ ಅನ್ನೋದಾರೆ ಅವ್ರು BJP ಸಪೋರ್ಟ್ ಮಾಡ್ತಾರೆ. ಅದೇ BJP ಸಪೋರ್ಟ್ ತಗೊಂಡು ನಾ ಮುಖ್ಯಮಂತ್ರಿ ಆಗ್ತೀನೋ, BJP ಬಂದೇ ಮುಖ್ಯಮಂತ್ರಿ ಆಗ್ತೀನಿ ಹಾಕ್ತೀನಿ. 28ಕ್ಕೆ ನಾ ಹಾಕ್ತೀನಿ. ಇಷ್ಟು ಮಾತ್ರ ಕ್ಯಾರೆ ನೀವು ಮೀಡಿಯಾದವ್ರು ಅಷ್ಟೇ ವಿರೋಧ ಬರೀ ತೀವ್ರವಾಗಿ ಬರೀ ವಿಜೇಂದ್ರನೇ ಆಗ್ತಾನಂತ ಲಗ ಹೊಡೆದು ಬರೀ ಮುಖ್ಯಮಂತ್ರಿ ನಾನು 5 ವರ್ಷ ನಾನೇ ಇರ್ತೀನಿ. ಕರ್ನಾಟಕದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡ್ತೀನಿ. ಬುಲ್ಡೋಜರ ಭಾಳ ಸದ್ದುಗಳು ಎಲ್ಲ ಕಡೆ ಕಳಿಸ್ತಾರೆ. 2,80,000 ಎಲ್ಲ 5 ವರ್ಷ 3 ಲಕ್ಷ ಜನರಿಗೆ ಉದ್ಯೋಗ ಕೊಡ್ತೀವಿ. ನೀವೇನೂ ಗಾಬರಿ ಆಗಬೇಡ್ರಿ ಮೀಡಿಯಾದವರು, ನೀವು ಆತಂಕಕ್ಕೆ ಒಳಗಾಗಬೇಡ್ರಿ. ಇಲ್ಲ ಅಂದ್ರೆ ಯತ್ನಾಳು ವಿಜೇಂದ್ರ ಪರಿಸ್ಥಿತಿ ಎಲ್ಲ ನಾನು ಸಂಜೆ ಮುಂದೆ ಹೊಡಿಲಾಕ ಚಾಲು ಮಾಡ್ತಾರೆ. ಯತ್ನಾಳೆ ಭವಿಷ್ಯ ನಿಜವಾಗುವುದೇ ಇಂದಿನ ವಿಶೇಷ ಮಾಡ್ಕೊಡ್ತೀವಿ ಸರ್. ಇದು ಬೆಳಗಾವಿ ಈ 2 ಕಂಟೈನರ್ಗಳೇ ಇದನ್ನಾಗಿದ್ದಾವೆ ಸರ್. ನೋಡ್ಬೇಕಾದ್ರು ಏನೋ ಪೊಲೀಸ್ ಇಲಾಖೆ ಅವನ್ನೆಲ್ಲ ಮಾಹಿತಿ ತೆಗಿತಾರೆ. ಇಲ್ಲಿ ಯಾರು ರೊಕ್ಕ ಅದ ಏನದ, ಅದು ಏನು 500 ನೋಟ್ ಅದೋ 2,000 ರೂಪಾಯಿ ನೋಟ್ ಅದೋ, ಅದು ಎಲ್ಲಿಗೆ ಹೋಗ್ಲಾಕತ್ತೀವಿ. ಇದು ಭಾಳ ದೊಡ್ಡ ಹಗರಣ ದರೋಡೆ ಆಗಿದೆ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ ದರೋಡೆ, ಕೊಲೆ, ಸುಲಿಗೆ, ಹಿಂದೂಗಳ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಈ ಸರ್ಕಾರ ಇರುತ್ತಾನ ಈ ರಾಜ್ಯದಲ್ಲಿ ಶಾಂತಿ ಸುರಕ್ಷತೆ ಕಠಿಣವಾದಂಥ ಕಾನೂನುಗಳು ಜಾರಿ ಆಗುತ್ತಿಲ್ಲ. ಅದಕ್ಕಿಂತ ಎಲ್ಲ ದರೋಡೆ ಪರೋಡೆ ಎಕ್ದಮ್ ಈಸಿ ಆಗತ್ತೆ. ಯಾಕಂದ್ರೆ ಇವು ಬೆಂಗಳೂರು ಹಾಡೋದಲ್ಲೇ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡೋದು ಏನೂ ಆಗಲಿಲ್ಲ. ಹಿಂಗೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೋದು. ಆ ಹದಗೆಟ್ಟದ ಉದಾಹರಣೆ ಅಂದ್ರೆ ಬೆಳಗಾವಿಯಲ್ಲಿ 400 ಕೋಟಿ ಇತ್ತು, 800 ಕೋಟಿ ಇತ್ತು, ಇನ್ನೂ ತನಿಖೆ ಆಗಿಲ್ಲ. ಅದನ್ನ ED ಕೊಡಬೇಕು, CBI ಕೊಡಬೇಕು. ಅವ್ರು ಯಾರು ಅದಾರ, ಯಾರು ಭ್ರಷ್ಟ ರಾಜಕಾರಣಿಗಳಿದಾರೋ, ಭ್ರಷ್ಟ ಅಧಿಕಾರಿಗಳಿದಾರೋ, ಯಾರು ಅದನ್ನ ಆ ಹಣ ಒಯ್ದು ಅದನ್ನ ಕನ್ವರ್ಷನ್ ಮಾಡಬೇಕು, ಅದನ್ನು ತಿರುಪತಿ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬೇಕು, ಏನು ಮಾಡ್ಬೇಕು ಅನ್ನೋತ್ತ ಏನು ಒಂದು ಷಡ್ಯಂತ್ರ ಇದೆ ಅದು ಬಯಲು ಮಾಡಬೇಕು. ಅವ್ರಿಗೆ ಯಾರು ಈ ಹಣ ಅಂತ ಅವನ್ನ ಕಠಿಣವಾದಂಥ ಅವ್ರ ಮ್ಯಾಗ ಆಕ್ಷನ್ ತಗೊಂಡು ಅವನ್ನ ಜೈಲಿಗೆ ಹಾಕಿದ್ರೆ ಕರ್ನಾಟಕದ ಮಾನ ಮರ್ಯಾದೆ ಉಳಿತದೆ. ಯಾಕಂದ್ರೆ ಕರ್ನಾಟಕ ಮಾನ ಮರ್ಯಾದೆ ಏನು ಉಳಿದಿಲ್ಲ. ಮಹಾರಾಷ್ಟ್ರದವ್ರು ಬಂದು ಇಲ್ಲಿ ಡ್ರಗ್ ಫ್ಯಾಕ್ಟ್ರಿಗಳು ಕಂಡು ಹಿಡಿಲಾಕತ್ತಾರೆ. ಸ್ವತಃ ಮುಖ್ಯಮಂತ್ರಿಗಳ ಕ್ಷೇತ್ರ ಜಿಲ್ಲೆಯಲ್ಲೇ ಡ್ರಗ್ಸ್ ಫ್ಯಾಕ್ಟ್ರಿ ಇದ್ದಿದ್ದು ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ. ಬೆಂಗಳೂರಿನಲ್ಲಿ ಡ್ರಗ್ ಇವತ್ತು ನಡೀತಾ ಇದೆ. ಇವತ್ತು ಕಂಟ್ರೋಲ್ ಪೊಲೀಸ್ ಇಲಾಖೆ ಮೇಲೆ ಸರ್ಕಾರದಿಲ್ಲ. ಯಾಕಂದ್ರೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಫಿಕ್ಸ್ ಮಾಡ್ಯಾರ, ಇಲ್ಲ ಆಪ್ಷನ್ ಆಗ್ತದೆ. ಬೆಂಗಳೂರು ಕಮಿಷನರ್ ಆಗ್ಬೇಕಾದ್ರೆ 50 ಕೋಟಿ ಕೊಡಬೇಕು, DC ಆಗ್ಬೇಕಾದ್ರೆ 10 ಕೋಟಿ ಕೊಡಬೇಕು. ಎಲ್ಲೆಲ್ಲಿ ಒಳ್ಳೆ ಒಳ್ಳೆ ಪೋಸ್ಟರ್ ಅವಲ್ಲ ನಿಲವ ಆಗ್ತಾ ಇದೆ. ಈ ನಿಲವ ಆಯ್ತಂದ್ರೆ ಯಾರು ಒಳ್ಳೆ ಅಧಿಕಾರಿಗಳು ಒಳ್ಳೆ ಸ್ಥಾನದಲ್ಲಿ ಇರುವುದಿಲ್ಲ. ಇದು ನಡೆದಿದೆ ಹಗರಣಗಳು, ಕೊಲೆ, ಸುಲಿಗೆ. ಮತ್ತು ಅವ್ರಿಗೇನೋ ನಮ್ಮ ಗೃಹ ಮಂತ್ರಿಗಳಿಗಂತೂ ಏನೋ ಪಾಪ ಏನೂ ಗೊತ್ತಿಲ್ಲ. ಅತ್ಯಂತ ಅಂತಾರಾಷ್ಟ್ರೀಯ ಗೊತ್ತಿಲ್ಲ ಅಂತ ಗೊತ್ತಿರೋದೇ ಗೃಹ ಮಂತ್ರಿ, ಅದು ಕರ್ನಾಟಕದ ಗೃಹ ಮಂತ್ರಿ. ಹಿಂಗಾಗಿ ಅವ್ರಿಗೆ 400 ಕೋಟಿದು ಗೊತ್ತಿಲ್ಲ. ಬೆಂಗಳೂರಲ್ಲಿ ಮರ್ಡರ್ ಆಗಿದ್ದು ಗೊತ್ತಿಲ್ಲ. ಬಿಜಾಪುರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಆಗಿದ್ದು ಗೊತ್ತಿಲ್ಲ. ಅವ್ರು ಊಟ ಮಾಡಿದ್ದು ಗೊತ್ತಿಲ್ಲ, ಮಕ್ಕೊಂಡಿದ್ದು ಗೊತ್ತಿಲ್ಲ. ಸರ್, BJP ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಸರ್, ರಾಜ್ಯದಲ್ಲಿ ಏನಾದರೂ ಬದಲಾವಣೆ? ಬಿಜೆಪಿ ಕೇಳೋದು ಇಲ್ಲಿ ಒಂದು ಟವ ಮುಂಜಾನೆ ನಾವು ಪ್ರೆಸ್ ಮೀಟ್ ಮಾಡ್ತಾವಲ್ಲ ಮನೆಯಿಂದ ಚಾ ಮತ್ತು ಬಿಟ್ಕೊಂಡು ಅವ್ರಿಗೆ ಕೇಳ್ರಿ. ರಾಜ್ಯಾಧ್ಯಕ್ಷ ಬದಲಾವಣೆ ರಾಜ್ಯಾಧ್ಯಕ್ಷರನ್ನ ರಾಷ್ಟ್ರೀಯ ಅಧ್ಯಕ್ಷರು ಹೋಲಿಸ್ಲಿಕ್ಕೆ ಹೋಗ್ಬೇಡಿ. ರಾಷ್ಟ್ರೀಯ ಅಧ್ಯಕ್ಷರ ಸಿಲೆಕ್ಷನ್ ಪ್ರಧಾನಮಂತ್ರಿಗಳು ಮಾಡಿ ಅವ್ರು ಒಳ್ಳೆಯವರು ಪ್ರಾಮಾಣಿಕ ಇರ್ಬೇಕಂತ ನಾನು ಅನ್ನಿಸ್ತೇನೆ. ಅದು ರಾಜ್ಯಾಧ್ಯಕ್ಷನ ಯಾರು ಸೆಲೆಕ್ಷನ್ ಮಾಡ್ಯಾರ ಅವ್ರಿಗೆ ಸನ್ಮಾನ ಮಾಡ್ಬೇಕಂತ BJP ವಾಪಸ್ ತಗೊಳ್ಳುವಂತ ಬೆಳವಣಿಗೆಗಳು ಹಾಗೇನು BJP ಅವ್ರಿಗೆ ಹೋಗಿ ಕೈಕಾಲು ಹಿಡಿದು ಪಾರ್ಟಿ ಇಟ್ಟು ಹೋಗಿ
ತಪ್ಪಾಗೈತಿ, ಕ್ಷಮೆ ಮಾಡ್ರಿ. ವಿಜೇಂದ್ರ ನನ್ನ ಬಾಸ್ ಅನ್ನೋ ಮಗ ಅಲ್ಲ. ವಿಜೇಂದ್ರ ಈಸ್ ನಾಟ್ ಮೈ ಬಾಸ್. ಬಾಸ್ ಓನ್ಲಿ ನರೇಂದ್ರ ಮೋದಿ, ಅಮಿತ್ ಶಾ, ನಿತಿನ್ ಗಡ್ಕರಿ, ರಾಜನಾಥ್, ಬಾಸ್. He is not the boss at all.